ಹೆಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಏರಿಯಾ ಅಂಡರ್ ಎ ಕರ್ವ್. ಇಫ್ ದ ಏರಿಯಾ ಆಫ್ ಎ ರೀಜನ್ ಎಕ್ಸ್ ಕಮ ವೈ ಫಾರ್ ಆಲ್ 1 minus 2x less than or equal to y which is less than or equal to 4 minus x square for x positive y positive, nothing but first quadrant, is alpha comma beta, then GCD of alpha comma beta is equal to 1. GCD of alpha comma beta is equal to 1 ಅಂದರೆ ಸಿಂಪ್ಲಿಫೈ ಮಾಡಿರಿ ಅಂತ ಮೀನಿಂಗು, ಓಕೆನಾ. ದೆನ್ ದ ವ್ಯಾಲ್ಯೂ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಈಗ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಅನ್ನೋಕ್ಕಿಂತ ಅದು ಡೇಟಾ ಫಾರ್ಮುಲಾಸ್, ಓಕೆನಾ. ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು. ಫಸ್ಟ್ ಕಾನ್ಸೆಪ್ಟ್, ಏರಿಯಾ ಅಂಡರ್ ಎ ಕರ್ವ್ f of x between x is equal to a and x is equal to b is, ಇದನ್ನ ಬರೀಬೋದು ಏರಿಯಾ is equal to, so area under a curve f of x nothing but integration of f of x with respect to x ಅಂದರೆ dx between x is equal to a ಅಂದರೆ ಲಿಮಿಟ್ಸ್ a to b, ಓಕೆನಾ. ಸೊ ಈ ಫಾರ್ಮುಲಾ ಗೊತ್ತಿರ್ಬೇಕು, ಓಕೆನಾ. ಇದ್ರ ಜೊತೆಗೆ ಕೆಲವೊಂದು ಶಾರ್ಟ್ಕಟ್ಸ್ ಇದಾವೆ. ಶಾರ್ಟ್ಕಟ್ಸ್ ಗೊತ್ತಿರ್ಬೇಕು. ಶಾರ್ಟ್ಕಟ್ಸ್ ಅಂದರೆ ಈಗ ಸಪೋಸ್ ಏರಿಯಾ ಆಫ್ ಅ ಪೆರಾಬೋಲಾ ಕೇಳಿದ್ರೆ ಅನ್ಕ, ಏರಿಯಾ ಆಫ್ ಪೆರಾಬೋಲಾ, ಓಕೆನಾ. ಏರಿಯಾ ಆಫ್ ಪೆರಾಬೋಲಾ ಈಸ್ ಈಕ್ವಲ್ ಟು ಆಫ್ ಇಂಟು ಆ್ಯಕ್ಚುಲಿ ಬೇಸ್ ಇಂಟು ಹೈಟ್, ಸಾರಿ ಆಫ್ ಅಲ್ಲ, 1/3 ಆಫ್ ಬೇಸ್ ಇಂಟು ಹೈಟ್ ಆಫ್ that inscribed rectangle. ಏನು ಹಿಂಗಂದರೆ, ಓಕೆ, ಇದೆಲ್ಲ ಪ್ರಾಬ್ಲಮಲ್ಲಿ ಹೇಳ್ತೀನಿ ಏನು ಈ ಥರ ಅಂತ, ಓಕೆನಾ. ಇದ್ರ ಜೊತೆ ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಿರ್ಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಏನು, ಆಫ್ ಇಂಟು ಬೇಸ್ ಇಂಟು ಹೈಟ್, ಕರೆಕ್ಟಾ. ಸೊ ಇದು ಓಕೆ, ಇದು ಪರ್ಟಿಕ್ಯುಲರ್ಲಿ ಇದು ಏನಿದೆ ಈ ಫಾರ್ಮುಲಾ ಯಾಕೆ ಕೊಟ್ಟೆ ಅಂತಂದು ಈ ಪ್ರಾಬ್ಲಮಲ್ಲಿ ಡಿಸ್ಕಸ್ ಮಾಡಿ. ಈಗ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ಏನು, ದ ಏರಿಯಾ ಆಫ್ ಎ ರೀಜನ್. ಸೊ ಕ್ವಶನ್ ಯಾರು, 1 minus 2x less than or equal to y less than or equal to 4 minus x square, ಓಕೆನಾ. ಅಂದರೆ ಮೀನಿಂಗ್ ಏರಿಯಾ ಬಿಟ್ವೀನ್ ಟೂ ಕರ್ವ್ಸ್ ಅಂತ ಹೇಳಿದಾನೆ. ಫಸ್ಟ್ ಕರ್ವ್ ಯಾರು, ಫಸ್ಟ್ ಕರ್ವ್ ಈಸ್ y is greater than or equal to 1 minus 2x. ಸೆಕೆಂಡ್ curve is y is less than or equal to 4 minus x square. ಫಸ್ಟ್ ಲೆಸ್ ದ್ಯಾನ್ ಅದನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ y ಈಸ್ ಈಕ್ವಲ್ ಟು ಸಾಲ್ವ್ ಮಾಡ್ತೀನಿ, ಓಕೆನಾ. ಸೊ y ಈಸ್ ಈಕ್ವಲ್ ಟು 1 minus 2x. ಇದು ಸಿಕ್ಕರೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಯಾವ ಥರ ಅಂತ ಚೆಕ್ ಮಾಡ್ಬೋದು. ಸೊ y ಈಸ್ ಈಕ್ವಲ್ ಟು 4 minus x square. ಓಕೆ, ಈಗ ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತು ಅಂತ ಅಸ್ಯೂಮ್ ಮಾಡಲ ಅಥವಾ ಹೇಳ್ತೀನಿ, ಓಕೆ ಕೇಳಿಸ್ಕೊಟ್ರು. ಸೊ y ಈಸ್ ಈಕ್ವಲ್ ಟು 1 minus 2x. 1 minus 2x ಯಾವ ಥರ ಡ್ರಾ ಮಾಡ್ತೀವಿ, ಈಗ ಅಕಸ್ಮಾತ್ ಇದು ಎಕ್ಸ್ ಆ್ಯಕ್ಸಿಸ್, ಇದನ್ನು ವೈ ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ನಾವು, ಕರೆಕ್ಟ್ ಅಬ್ಸರ್ವ್ ಮಾಡಿರಲಿ. y ಈಸ್ ಈಕ್ವಲ್ ಟು 1 minus 2x. ಸಪೋಸ್ ಎಕ್ಸ್ ಯಾವ ಥರ ಇರುತ್ತೆ, y ಈಸ್ ಈಕ್ವಲ್ ಟು ಎಕ್ಸ್, ಇದು y ಈಸ್ ಈಕ್ವಲ್ ಟು ಎಕ್ಸ್, ಕರೆಕ್ಟಾ. ಇದು y ಈಸ್ ಈಕ್ವಲ್ ಟು ಎಕ್ಸ್ ಆದರೆ ಸಪೋಸ್ ಈ y ಈಸ್ ಈಕ್ವಲ್ ಟು ಎಕ್ಸೇ, ರಫಲ್ಲೇ ಬರಬೇಡ, ಇದು y ಈಸ್ ಈಕ್ವಲ್ ಟು ಎಕ್ಸ್, ಇದು y ಈಸ್ ಈಕ್ವಲ್ ಟು ಎಕ್ಸ್ ಆದರೆ ಇದೇ ಸ್ವಲ್ಪ ಟಿಲ್ಟ್ ಆದರೆ ಟುವರ್ಡ್ಸ್ y ಆ್ಯಕ್ಸಿಸ್, ಇದನ್ನೇನು ಕರಿತೀವಿ, y ಈಸ್ ಈಕ್ವಲ್ ಟು 2x, ಕರೆಕ್ಟಾ. ಸೊ ಅಲ್ಲಿಗೆ ಇದು y ಈಸ್ ಈಕ್ವಲ್ ಟು 2x ಆದರೆ ನನಗೆ ಮೈನಸ್ 2x ಬೇಕು. ಮೈನಸ್ ಅಂದರೆ ನೆಗೆಟಿವ್ ಆಗ್ತಿದ್ದಂಗೆ ಏನಾಗುತ್ತೆ, ಅಲ್ಲಿಗೆ ಇದು ರಿವರ್ಸ್ ಆಗುತ್ತೆ, ಅಂದರೆ ಡೌನ್ ಮೇಲೆ ಹೋಗುತ್ತೆ, ಅಪ್ ಡೌನ್ ಆಗುತ್ತೆ, ಕರೆಕ್ಟಾ. ಸೊ ಅಲ್ಲಿಗೆ ಇದೇನಾಗುತ್ತೆ, ಇದು ಉಲ್ಟಾ, ಇದ್ರದ್ದು ಉಲ್ಟಾ, ಕರೆಕ್ಟಾಗಿ, ಓಕೆನಾ. ಇದೇನಾಗುತ್ತೆ ಅಲ್ಲಿಗೆ y ಈಸ್ ಈಕ್ವಲ್ ಟು, ಸೊ ಈ ಇದ್ರದ್ದು ಉಲ್ಟಾ ರಿವರ್ಸ್, ಕರೆಕ್ಟಾ. ರಿವರ್ಸ್ ಏನು ಕರಿತೀವಿ, y ಈಸ್ ಈಕ್ವಲ್ ಟು ಮೈನಸ್ 2x. ಈ y ಈಸ್ ಈಕ್ವಲ್ ಟು ಮೈನಸ್ 2x ಪ್ಲಸ್ 1, ಅಲ್ಲಿಗೆ ಈ ಪಾರ್ಟ್ ಮುಗೀತು, ಮೈನಸ್ 2x. ಎಕ್ಸ್ಟ್ರಾ ಈಗ ಪ್ಲಸ್ 1 ಮಾಡಬೇಕು. ಪ್ಲಸ್ 1 ಮಾಡಿದೆ ಅಂತಂದರೆ ಆಟೋಮೆಟ್ಲಿ ಏನಾಗುತ್ತೆ, ಇದು ಜಸ್ಟ್ ಒಂದು ಸ್ಟೆಪ್ ಮೇಲೆ ಹೋಗುತ್ತೆ. ಒಂದು ಸ್ಟೆಪ್ ಮೇಲೆ ಹೋದರೆ ಯಾವ ಥರ ಕಾಣುತ್ತೆ, ಅಲ್ಲಿಗೆ ಈ ಥರ ಕಾಣುತ್ತೆ. ಸೊ ಎಕ್ಸಾಕ್ಟ್ಲಿ ಪ್ಯಾರಲಲ್ಲಾಗಿ ಒಂದು ಶಿಫ್ಟ್
ಒಂದು ಸ್ಟೆಪ್ ಮೇಲೋ ಇದ್ರ ಕಾಣುತ್ತೆ. ಇದ್ಯಾರಿದು y = 1 - 2x. ಸೊ +1 ಮಾಡಿದರೆ ಒಂದು ಸ್ಟೆಪ್ ಮೇಲೆ, -1 ಮಾಡಿದರೆ ಒಂದು ಸ್ಟೆಪ್ ಕೆಳಗೆ. ಓಕೆನಾ ಇದು? ಸೊ ಫೈನಲಿ ಯಾವ್ದಾರು ಇರುತ್ತೆ ಕ್ವಶನ್, ಈಗ ಅಬ್ಸರ್ವ್ ಮಾಡಿರಿ, ಎಲ್ಲರೂ ರಬ್ ಮಾಡ್ತೀನಿ. ಸೊ ಫೈನಲ್ ಆಗೇನು, ಇದು y = x, ಇದು y = 2x, ಇದು y = -2x, ಇದು -2x ಒಂದು ಸ್ಟೆಪ್ ಮೇಲೆ ಹೋದರೆ y = 1 - 2x. ಕರೆಕ್ಟಾ? ಸೊ ಇಲ್ಲಿ ಗ್ರಾಫ್ ಯಾವ ಥರ ಇದೆ, ದಿಸ್ ಈಸ್ ದ ಗ್ರಾಫ್. y = 1 - 2x. ಸೊ ಇದು ಒಂದು ಸ್ಟೆಪ್ ಮೇಲೆ ಹೋಯ್ತಾ, ಒಂದು ಸ್ಟೆಪ್ ಮೇಲೆ ಹೋಯ್ತು ಆಟೋಮೆಟ್ಲಿ ಈ ಪಾಯಿಂಟರು 0,1. ಈ ಪಾಯಿಂಟು 0,1 ಆದರೆ ಸೊ ಈ ಪಾಯಿಂಟ್ ಬೇಕು. ಈ ಪಾಯಿಂಟ್ ಯಾರು, ಈ ಪಾಯಿಂಟ್ ಬೇಕು ಅಂದರೆ ಏನು ಮಾಡಲಿ, ಪುಟ್ y = 0 ಹಾಕ್ಲಾ. ಸೊ ಈ ಪಾಯಿಂಟಿಗೋಸ್ಕರ ಪುಟ್ y = 0. y = 0 ಕೊಟ್ಟರೆ 0 = 1 - 2x. ದೇರ್ ಫೋರ್ x = 1/2 ಅಂತ ಆಯಿತಾ. ಸೊ ಅಲ್ಲಿ ಈ ಪಾಯಿಂಟ್ ಯಾರು 1/2, 0. 1/2, 0. ಸೊ ಅಲ್ಲಿಗೆ ಈ ಲೈನ್ ರೆಡಿ ಆಯಿತು. ನೆಕ್ಸ್ಟ್ ಈಗ ಸೆಕೆಂಡ್ ಒನ್ ಏನು, y = 4 - x². ಈಗ ಇದನ್ನು ರೆಡಿ ಮಾಡು. ಫಸ್ಟ್ ರಫಲ್ಲಿ ಸ್ಟಾರ್ಟ್ ಮಾಡೋಣ. ಫಸ್ಟ್ y = x². y = x² ಹೆಂಗಿರುತ್ತೆ, ಇದು y = x². ಕರೆಕ್ಟಾ? ಇದು y = x². ಇದು y = x² ಆದರೆ ಮೈನಸ್ ಮಾಡಿದ ತಕ್ಷಣ ಏನಾಗುತ್ತಿದ್ದು, ಮೇಲಿಂದ ಕೆಳಗೆ, ಕೆಳಗಿನ ಮೇಲಿಂದ ಶಿಫ್ಟ್ ಆಗುತ್ತೆ. ಸೊ ಅಲ್ಲಿ ಇದೇನಾಗ್ತಿದೆ, ಈ ಪಾರ್ಟ್ ಏನಾಯ್ತು, y = -x². ಓಕೆನಾ? ಇದು +x² ಇದೆ ಅಂದರೆ -x². -x² +4. ಕರೆಕ್ಟಾಗಿ ಈ -x²ಗೆ +4 ಆ್ಯಡ್ ಮಾಡಿದೆ. +4 ಮಾಡಿದರೆ ಏನಾಗುತ್ತೆ, ಈ -x² 4 ಸ್ಟೆಪ್ ಮೇಲೆ ಹೋಗುತ್ತೆ. ಸೊ ಅಲ್ಲಿಗೆ 4 ಸ್ಟೆಪ್ ಮೇಲೆ ಹೋಗುತ್ತೆ. ಸೊ -x² 4 ಸ್ಟೆಪ್ ಮೇಲೆ ಹೋಗಿದ್ದಾನೆ. ಅಲ್ಲಿ ಇದ್ಯಾರಿದು 4 - x². ಓಕೆನಾ? ಇದು ಅರ್ಥ ಇದೆ. ಸೊ ಈಗ ಇದನ್ನು ರಬ್ ಮಾಡಿ ಫಾರ್ಮುಲಾ ಗ್ರಾಫ್ ಬರೋಣ. ಸೊ ಏನಿದು, ಫಸ್ಟು ಇದು y = x², ಮೈನಸ್ ಅಂದರೆ ಇದು ಉಲ್ಟಾ ಆಗುತ್ತೆ, ಇದು -x². -x² +4 ಅಂದರೆ 4 ಸ್ಟೆಪ್ ಮೇಲೆ ಹೋಗುತ್ತಿದ್ದಾರೆ. ಕರೆಕ್ಟಾ? ಸೊ ಅಲ್ಲಿಗೆ ಗ್ರಾಫ್ ಏನು, ಸೊ ಗ್ರಾಫ್ ಈಸ್ ಈ ಥರ ಇದೆ. ಈಗ ಕರೆಕ್ಟಾ? ಸೊ ಅಲ್ಲಿಗೆ 4 ಸ್ಟೆಪ್ ಮೇಲೋಗಿದೆ ಅಂದರೆ ಈ ಪಾಯಿಂಟ್ ಏನಾಗುತ್ತಲ್ಲ, ಈ ಪಾಯಿಂಟ್ ಆಟೋಮೆಟಿಕ್ಲಿ 0,4. ಈ ಪಾಯಿಂಟ್ ಬೇಕು ಅಂದರೆ ಯಾರಿದ್ದು ಲೈನು y = 4 - x². 4 - x²ಗೆ ಪುಟ್ y = 0. ಅವಾಗ ಈ ಪಾಯಿಂಟ್ ಸಿಗುತ್ತೆ. ಈ ಪಾಯಿಂಟ್ ಬೇಕು ಅಂದರೆ ಮಾಡೋದು y = 0. y = 0 ಹಾಕಿದ್ರೆ 4 - x² = 0. ನಥಿಂಗ್ ಬಟ್ x² = 4. x = +or -2, ಬಟ್ ಪಾಸಿಟಿವ್ ಕ್ವಾಡ್ರೆಂಟ್ ಅದು, ಹಾಗಾಗಿ +2. ಅಲ್ಲಿ ಈ ಪಾಯಿಂಟೇನು 2,0. ಓಕೆನಾ? ಸೊ ಅಲ್ಲಿಗೆ ಎಲ್ಲ ಪಾಯಿಂಟ್ಸ್ ಸಿಕ್ಕಿದೆ. ಇವಾಗ ನಾನು ಗ್ರಾಫ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇವರಿಬ್ಬರು ಮರ್ಜ್ ಆಗಿರಬೇಕು. ಈಗ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನು, 1 - 2x ≤ y. ಅಲ್ಲಿಗೆ y ≥ 1 - 2x. ಇದು = ಇದ್ದಾಗ ಲೈನ್ ಗೊತ್ತಾಯ್ತು. ≥ ಅಂತಂದರೆ ಏನಾಗುತ್ತೆ, ಅಲ್ಲಿಗೆ ಅದಕ್ಕಿಂತ ಜಾಸ್ತಿನ ಕಡಿಮೆನ. ಸೊ ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ಯಾವ್ದಾರ ಪಾಯಿಂಟಲ್ಲಿ, ಈಗ ಸಪೋಸ್ ಇದು 0,0. ಕರೆಕ್ಟಾ? 0,0ನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಾಗುತ್ತಿದ್ದು, 0 ≥ 1 - 2 × 0 ವಿಚ್ ಈಸ್ = 0 ≥ 1 ಅಂತಾಗುತ್ತೆ. ವಿಚ್ ಈಸ್ ಟ್ರೂನಾ ಫಾಲ್ಸಾ, ವಿಚ್ ಈಸ್ ಫಾಲ್ಸ್. ಸೊ ಅಲ್ಲಿ ಈ ಪಾಯಿಂಟ್ ಕಡೆ ಬರಲ್ಲ. ಅಂದರೆ ಇನ್ ದ ಸೆನ್ಸ್ ಈ ಸೈಡಲ್ಲಿ ಶಿಫ್ಟ್ ಆಗುತ್ತೆ ಗ್ರಾಫ್. ಓಕೆನಾ? ಇದು ಅರ್ಥ? ಸೊ ಅಲ್ಲಿಗೆ ಇದ್ರ ಮೀನಿಂಗ್ ಏನು, ಗ್ರಾಫು ಈ ಪಾರ್ಟಲ್ಲಿ ಮೂವ್ ಆಗ್ತಾಯಿದೆ. ಓಕೆ. ಸಿಮಿಲರ್ಲಿ ಈ ಗ್ರಾಫಿಗೆ ಏನು ಮಾಡ್ತೀನಿ, ಇಲ್ಲೂ ಕೂಡ y ≤ 4 - x². ಕರೆಕ್ಟಾ? ಸೊ ಇದನ್ನೇನು ಮಾಡ್ತೀನಿ, ಈ ಪಾಯಿಂಟ್ ಅಂದರೆ ಈ ಗ್ರಾಫ್ ಇದೆ. ಕರೆಕ್ಟಾ? ಸೊ ಈ ಗ್ರಾಫು ಇಡೀ
ಗ್ರಾಫ್ ಅಂದರೆ ಆ್ಯಕ್ಸಿಸ್ನ ಎರಡು ಪಾರ್ಟ ಕಟ್ ಮಾಡಿದೆ. ಒಂದು ಪಾರ್ಟಲ್ಲಿ ಎನಿವೇ 0,0 ಇದೆ. ಈ 0,0ನ ತಗೊಂಡು ಗ್ರಾಫಿಗೆ ಹಾಕ್ತೀನಿ. ಹಾಕಿದಾಗ ಏನಾಗುತ್ತೆ ಆಟೋಮೆಟಿಕ್ಲಿ 0 <= 4 - 0 ವಿಚ್ ಈಸ್ ಈಕ್ವಲ್ ಟು 0 <= 4. ಟ್ರೂನಾ? ಟ್ರೂ ಅಂತಂದಮೇಲೆ ಆಟೋಮೆಟಿಕ್ಲಿ ಏನಾಯ್ತು ಅಲ್ಲಿಗೆ ಗ್ರಾಫ್ ಟುವರ್ಡ್ಸ್ ದಟ್ ಪಾಯಿಂಟ್ ಬರುತ್ತೆ. ಕರೆಕ್ಟಾ? ಸೊ ಟುವರ್ಡ್ಸ್ ದಟ್ ಪಾಯಿಂಟ್ ಅಂತ ಗ್ರಾಫ್ ಎಲ್ಲಾಗುತ್ತೆ ಈ ಥರ ಶಿಫ್ಟ್ ಆಗುತ್ತೆ ಒಳಗೆ. ಓಕೆ, ಸೊ ಇದೇನು ಇನ್ಇಕ್ವಾಲಿಟೀಸ್ ಅರ್ಥ ಇದು. ಈಗ ಸ್ಟಾರ್ಟ್ ಮಾಡು. ಸೊ ಎರಡೂ ಗ್ರಾಫ್ನು ಒಂದೇ ಬಿಗ್ ಗ್ರಾಫಲ್ಲಿ ಬರ್ಕೊಂಡು ಇದ್ರದ್ದು ಏರಿಯಾ ಹಿಂಗೆ ಅಂತ ಫೈಂಡ್ ಮಾಡಿ. ಇದಕ್ಕೆ ಎರಡು ಮೆಥಡ್ ಇದೆ ಏರಿಯಾ ಫೈಂಡ್ ಮಾಡೋದಕ್ಕೆ. ಅದರಲ್ಲಿ ನಾವು ಯಾವುದು ಫಸ್ಟು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡೋಣ, ಅದಾದಮೇಲೆ ಒರಿಜಿನಲ್ ಮೆಥಡ್ ಯೂಸ್ ಮಾಡೋಣ ಒಂದ್ಸಲ. ಈಗ ಗ್ರಾಫ್ ಫಸ್ಟ್ ಒನ್ ಯಾರು 1 - 2x. ಸೊ 1 - 2x ಇದು 1 - 2x ಗ್ರಾಫು. ನೆಕ್ಸ್ಟ್ ಒನ್ ಯಾರು? ನೆಕ್ಸ್ಟ್ ಒನ್ ಪ್ಯಾರಾಬೋಲಾ. ಇದು ಪ್ಯಾರಾಬೋಲಾ ಗ್ರಾಫು. ಎಲ್ಲ ಫಸ್ಟ್ ಕ್ವಾಡ್ರೆಂಟ್ಸ್ ಎಲ್ಲ ಬೇಕಾಗಿರೋದು. ಎಲ್ಲ ಪಾಯಿಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ಈ ಪಾಯಿಂಟ್ ಯಾರು? ಈ ಪಾಯಿಂಟ್ ಬಂದುಬಿಟ್ಟು 0,1 ನಥಿಂಗ್ ಬಟ್ ಈ ಹೈಟ್ ಎಷ್ಟು 1. ಈ ಪಾಯಿಂಟ್ ಬಂದುಬಿಟ್ಟು 1/2, 0 1/2, 1/2, ಅಂದರೆ ಈ ಲೆಂತ್ ಎಷ್ಟು 1/2. ಕರೆಕ್ಟಾ? ನೆಕ್ಸ್ಟ್ ಈ ಹೈಟ್ ಎಷ್ಟು? ಈ ಹೈಟ್ ಬಂದುಬಿಟ್ಟು 0,4. 0,4 ಅಂದರೆ ಈ ಟೋಟಲ್ ಹೈಟ್ ಎಷ್ಟು 4. ಕರೆಕ್ಟಾ? ಈ ಪಾಯಿಂಟ್ ಏನು? ಈ ಪಾಯಿಂಟ್ 2,0. 2,0 ಅಂದರೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟು ಇಲ್ಲಿಗೆ 2. ಓಕೆನಾ? ಸೊ ಎಲ್ಲ ರೆಡಿ ಆಗಿದ್ದಾರೆ. ಇವಾಗ ಫಸ್ಟು ಶಾರ್ಟ್ಕಟ್ ಯೂಸ್ ಮಾಡಿಬಿಡ್ತೀನಿ. ಶಾರ್ಟ್ಕಟ್ ಯೂಸ್ ಮಾಡಿ ಏರಿಯಾ ಕಂಡಿದ್ದು, ಆಮೇಲೆ ಒರಿಜಿನಲ್ ಮೆಥಡಿಗೆ ಹೋಗೋಣ. ಓಕೆನಾ? ಇದನ್ನು ಅಬ್ಸರ್ವ್ ಮಾಡಿರಿ ಶಾರ್ಟ್ಕಟ್ಟಲ್ಲಿ. ಓಕೆನಾ? ಮೆಥಡ್ 1 ನೆಕ್ಸ್ಟು ಮೆಥಡ್ 2. ಸೊ ಏರಿಯಾ ಫೈಂಡ್ ಮಾಡೋಕ್ಕೆ ನಾವು ಮೆಥಡ್ 1 ಯೂಸ್ ಮಾಡ್ಬೋದು, ಇಲ್ಲ ಮೆಥಡ್ 2. ಮೆಥಡ್ 1 ಏನು ಶಾರ್ಟ್ಕಟ್ ಪ್ರಕಾರ ಏನು ಮಾಡ್ಬೋದು, ನನಗೆ ಏರಿಯಾ ಆಫ್ ಸೊ ನಾನು ಶಾರ್ಟ್ಕಟ್ ಏನಂತ ಹೇಳಿದೆ. ಶಾರ್ಟ್ಕಟ್ ಪ್ರಕಾರ ಏರಿಯಾ ಆಫ್ ಪ್ಯಾರಾಬೋಲಾ ಏನು? ಏರಿಯಾ ಆಫ್ ಪ್ಯಾರಾಬೋಲಾ ಈಸ್ 1/3. ಇದು ಯಾವಾಗ ಅಪ್ವರ್ಡ್ಸ್ ಇದ್ದರೆ, ಅಕಸ್ಮಾತ್ ಡೌನ್ವರ್ಡ್ಸ್ ಇದ್ದರೆ ಇಟ್ ಈಸ್ 2/3. ಓಕೆನಾ? ಸೊ ಈ ಕ್ವಶನ್ ಏನು ಡೌನ್ವರ್ಡ್ಸ್. ದೇರ್ಫೋರ್ ಇಟ್ ಈಸ್ 2/3 ಆಫ್ ಬೇಸ್ ಇಂಟು ಹೈಟ್ ಆಫ್ ಇನ್ಸ್ಕ್ರೈಬ್ಡ್ ರೆಕ್ಟ್ಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಏನು ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈಗ ಏನಾಯ್ತು ಇಲ್ಲಿ ಈ ಏರಿಯಾ, ಈ ಪ್ಯಾರಾಬೋಲಾ ಅಂಡರ್ ಏರಿಯಾ ಬೇಕು ಅಂತಂದರೆ ಇದನ್ನು ಕಂಟೈನ್ ಮಾಡಿರೋ ಲೈಕ್ ಬೇಸ್ ಇಂಟು ಹೈಟ್ ಆಫ್ ರೆಕ್ಟ್ಯಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ಇಟ್. ಓಕೆನಾ? ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ ಅಲ್ಲಿ ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಆಫ್ ಪ್ಯಾರಾಬೋಲಾ. ಏರಿಯಾ ಆಫ್ ಪ್ಯಾರಾಬೋಲಾ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ 2/3 ಟೈಮ್ಸ್ ಆಫ್ ಬೇಸ್ ಎಷ್ಟು 2, ಹೈಟು 4. ಅಲ್ಲಿಗೆ ಏನಾಯ್ತು ಅಲ್ಲಿಗೆ 16 /3. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಬೇಕು. ಏರಿಯಾ ಆಫ್ ಟ್ರಯಾಂಗಲ್, ಯಾಕೆಂದರೆ ಈ ಶೇಪ್ ಯಾವ ಥರ ಇದೆ, ಇದು ಟ್ರಯಾಂಗಲ್ ಶೇಪಲ್ಲಿದ್ದಾನೆ. ಕರೆಕ್ಟು? ಇದು ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎನಿವೇ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಆಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಲೆಂತ್ 1/2, ಹೈಟ್ ಎಷ್ಟು 1 ವಿಚ್ ಈಸ್ ಈಕ್ವಲ್ ಟು ಎಷ್ಟಾದಲ್ಲಿಗೆ 1/4. ಸೊ ದೇರ್ಫೋರ್ ಆನ್ಸರ್ ಏನಾಗುತ್ತೆ ಅಲ್ಲಿಗೆ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು ಪ್ಯಾರಾಬೋಲಾ ಏರಿಯಾ ಮೈನಸ್ ಟ್ರಯಾಂಗಲ್ ಏರಿಯಾ. ಪ್ಯಾರಾಬೋಲಾ ಏರಿಯಾ ಎಷ್ಟು 16/3 ಮೈನಸ್ ಟ್ರಯಾಂಗಲ್ ಏರಿಯಾ 1/4 ವಿಚ್ ಈಸ್ ಈಕ್ವಲ್ ಟು 64 - 3 /12. ಅಲ್ಲಿಗೆ ಆನ್ಸರ್ ಎಷ್ಟಾಗುತ್ತೆ ಅಲ್ಲಿ? ಆನ್ಸರ್ ಈಸ್ 61 /12. ಇನ್ನೂ ಸಿಂಪ್ಲಿಫೈ ಕೂಡ ಆಗಲ್ಲ. ಸೊ ವಿಚ್ ಈಸ್ ಆಲ್ಫಾ ಕಮ ಬೀಟಾ?
ಇದು ಫಸ್ಟ್ ವೇ. ಈಗ ಸೆಕೆಂಡ್ ವೇ ಏನು, ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ಇಂಟಿಗ್ರೇಷನ್ ಮಾಡು. ದೇರ್ಫೋರ್ ಏರಿಯಾ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಅಬ್ಸರ್ವ್ ಮಾಡಿರಿ, ಅಪ್ಪರ್ ಕರ್ವ್ ಮೈನಸ್ ಲೋವರ್ ಕರ್ವ್. ಇಲ್ಲಿ ಅಪ್ಪರ್ ಕರ್ವ್ ಯಾರು, ಅಪ್ಪರ್ ಕರ್ವ್ ಈಸ್ ಪ್ಯಾರಾಬೋಲಾ. ಫ್ರಮ್ ವೇರ್ ಟು ವೇರ್, ಫ್ರಮ್ 0 to 2, ಕರೆಕ್ಟಾ? ಮೈನಸ್ ಲೋವರ್ ಕರ್ವ್ ಯಾರು, ಲೋವರ್ ಕರ್ವ್ ಈಸ್ 1 minus 2x ಬಿಟ್ವೀನ್ 0 to 1/2, ಕರೆಕ್ಟಾ? ಸೊ ಅಲ್ಲಿ ಅಪ್ಪರ್ ಕರ್ವ್ ಯಾರು 0 to 2 ತನಕ ಪ್ಯಾರಾಬೋಲಾ ಯಾರು 4 minus x², ಎಲ್ಲ ಎಕ್ಸ್ ಲಿಮಿಟ್ಸು, ಸೊ ಹಾಗಾಗಿ dx ಮೈನಸ್ ಲೋವರ್ ಕರ್ವ್ ಯಾರು 0 to 1/2 ತನಕ 1 minus 2x dx, ಕರೆಕ್ಟಾ? ಇಲ್ಲ ಈ ಪಾರ್ಟಲ್ಲಿ ಟ್ರಯಾಂಗಲ್ ಏರಿಯಾನೂ ಹಾಕ್ಬೋದು, ಡೈರೆಕ್ಟಾಗಿ ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತು ನಮಗೆ, ಬಟ್ ಸ್ಟಿಲ್ ಫಾರ್ಮುಲಾ. ಸೊ ಅಲ್ಲಿಗೆ ಇದು ಇಂಟಿಗ್ರೇಷನ್ನಾಗೆ ಸಾಲ್ವ್ ಮಾಡಿದ್ರೆ ಏನಾಗುತ್ತಿದೆ, 4x minus x³ ಡಿವೈಡೆಡ್ ಬೈ 3 ಯೂಸಿಂಗ್ ಲಿಮಿಟ್ 0 to 2 ಮೈನಸ್ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ x ಮೈನಸ್ x², 2x ಇನ್ ಇಂಟಿಗ್ರೇಷನ್ x², 0 to 1/2. ಅಪ್ಪರ್ ಲಿಮಿಟ್ ಹಾಕಿದಾಗ 4 2 is 8 minus 8/3 ಮೈನಸ್ 0 ಮೈನಸ್ ಲೋವರ್ ಕರ್ವ್ ಹಾಕಿದ್ರೆ 1/2 ಮೈನಸ್ 1/4 ಮೈನಸ್ 0. ಸೊ ಅಲ್ಲಿಗೆ ಆನ್ಸರ್ ಎಷ್ಟಾಯ್ತು, 8 minus 8 ಅಂದರೆ 24, 16/3 ಮೈನಸ್ 1/2 and 1/4 ಮೈನಸ್ 1/4 ವಿಚ್ ಈಸ್ ಈಕ್ವಲ್ ಟು, ಅಗೇನ್ ಆನ್ಸರ್ ಬರೋದೆಷ್ಟು, 61 divided by 12. Therefore alpha is equal to 16 and beta is equal to 12, ಕರೆಕ್ಟಾ? 61, beta is equal to 12. Therefore 61 12 which is equal to, so 61 plus 12 ಅಂತ ಬರೋದು ಆನ್ಸರ್ ಎಷ್ಟು 73, which is equal to option 1. Okay, thank you.